ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯ ಪೂರ್ವ ಸಾರ್ವಜನಿಕ ಸಲಹೆಗಳನ್ನು ಗುರುವಾರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಮೇಯರ್ ಸವಿತಾ ಕಾಂಬ್ಳೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ವಿಜಯ್ ಮೋರೆ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ಬೆಳಗಾವಿ ನಗರದ ಸಾರ್ವಜನಿಕರು ನೀಡಿದ ಪಾಲಿಕೆಯ ಬಜೆಟ್ ಸಲಹೆಗಳನ್ನು ಒಂದೂ ಈಡೇರಿಸಿಲ್ಲ. ಪಾಲಿಕೆಯ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ತಮಗೆ ಬೇಕಾದ ರೀತಿಯಲ್ಲಿ ಬಜೆಟ್ ಮಂಡಿಸಿ ಸರ್ಕಾರಕ್ಕೆ ಕಳುಹಿಸ್ತಾ ಇದ್ದಾರೆ. ನಮಗೆ ಕರೆದು ಅವಮಾನ ಮಾಡುವುದು ಸರಿಯಲ್ಲ. ಪಾಲಿಕೆಯ ಬಜೆಟ್ ಪೂರ್ವಭಾವಿ ಸಭೆ 11 ಗಂಟೆಗೆ ನಡೆಯುವ ಬದಲು 12 ಗಂಟೆಗೆ ನಡೆಸಿ ಬೆಳಗಾವಿ ನಗರ ಜನರಿಗೆ ಅಪಮಾನ ಮಾಡಿದ್ದಾರೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕಾಂದಾ ಮಾರ್ಕೆಟ್ ಸಾಕಷ್ಟು ಜಾಗಗಳಲ್ಲಿ ನಮ್ಮ ಅರ್ಧವಟ್ಟ ಆಗಿ ಕೆಲಸ ಬಿದ್ದಿದ್ದಾವೆ. ಈಗಾಗಲೇ ಹೇಳ್ರಿ, ಇವರು ಸರ್ಕಾರ ಕಡೆಯಿಂದ ನಮಗೆ ಶಾಸಕರು ಆಗಲಿ ಪಾಲಕ ಮಂತ್ರಿ ಅವರು ಆಗಲಿ ಅವ್ರ ಕಡೆ ಒಂದು ಪ್ರಪೋಸಲ್ ಕಳಿಸ್ರಿ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ರಿ. ಈಗ ಎದ್ದು ಬದ್ದು ಪ್ರತಿ ವರ್ಷ ಬಡದೈತಿ, ನಾ ಸ್ಮಶಾನ ಭೂಮಿ ಹೇಳ್ದು, ಇವರು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಹೇಳ್ದು, ಮತ್ತು ಇದೇ ಹೇಳ್ದು ಏನೂ ಉಪಯೋಗ ಆಗೋದಿಲ್ಲ. ಈ ಬಜೆಟ್ ಮೀಟಿಂಗ್ ನಲ್ಲಿ ಒಂದು ಪ್ರಾಮಾಣಿಕವಾಗಿ ನಾನು ಆಸ್ ಎ ಎಕ್ಸ್ ಮೇಯರ್ ಬೆಳಗಾವಿಯಿಂದ ತಮಗೆ ಒಂದು ಗಮನಕ್ಕೆ ತರ್ತೀನಿ. ಈ ಬಜೆಟ್ ಮೀಟಿಂಗ್ ನಲ್ಲಿ ನಾವೇನೇನು ಸಜೆಷನ್ ಕೊಟ್ಟಿದ್ದು ಅದು ಮುಂದಿನ ಬಜೆಟ್ ಮೀಟಿಂಗ್ ಮಟ್ಟ 50% ಕೆಲಸ ಆಗ್ಲಿಲ್ಲ. ಮುಂದಿನ ಬಜೆಟ್ ಮೀಟಿಂಗ್ ಕರೀಲಿಕ್ಕೆ ಹೋಗಬೇಡ್ರಿ. ಸುಳ್ಳ ನಮಗೂ ಕೆಲಸಗಳು ಅದಾವು. ನಾವು ನಾವು ಕಲಿಯೋದು, ಇವ್ರು ಬಾಕಿದವರೆಲ್ಲ ಬಿಸಿ ಇರ್ತಾರೆ. ನಮ್ಮ ಟೈಮ್ ತೋರಕ್ ಹೋಗ್ಬೇಡ. ಈ ಬಜೆಟ್ ಮೀಟಿಂಗ್ ನಲ್ಲಿ ಯಾರು ಏನೇನು ಸಜೆಷನ್ ಕೊಡ್ತಾರೆ ಆ ತರ ಇಂಪ್ಲಿಮೆಂಟ್ ಆಗ್ಲಿಲ್ಲ, ಮುಂದಿನ ಬಜೆಟ್ ಮೀಟಿಂಗ್ ತಗೋಬಾರದು ಅಂತ ಹೇಳಿ ನಿಮ್ಮ ಪ್ರೊಸೀಡಿಂಗ್ ನಲ್ಲಿ ಬರ್ದಿಡ್ಬೇಕು. ವಾಲ್ಮೀಕಿ ಸಮಾಜದ ಮುಖಂಡ ರಾಜಶೇಖರ್ ತಳವಾರ್ ಮಾತನಾಡಿ, ಪಾಲಿಕೆ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾಜಕ್ಕೆ ಬಜೆಟ್ನಲ್ಲಿ ಅನುಕೂಲವಾಗಬೇಕು. ನಿರ್ಗತಿಕ ಬಡವರಿಗೆ ಸ್ವಂತ ಮನೆ ನಿರ್ಮಾಣ ಮಾಡಿಕೊಟ್ರೆ ದಲಿತರಿಗೆ ಅನುಕೂಲವಾಗತ್ತೆ ಎಂದರು. ನೀವು ಹೋಗಿ ಸ್ವಲ್ಪ ನೋಡ್ರಿ, ಇಲ್ಲಿ ಸದಾಶಿವನಗರ ಈ ಕಡೆ ಎಲ್ಲ ನೋಡ್ರಿ, ಅದಕ್ಕಿಂತ ಚಂದ ಒಂದ್ 3 ಕೋಟಿ ರೂಪಾಯಿ ಬಂಗ್ಲೆಗಳದಾವ ಅಣ್ಣಾತ. ಅಲ್ಲಿ ಬೇಕಂತ ರೆವೆನ್ಯೂ ಕಲೆಕ್ಟ್ ಆಕತಿ. ರೆವೆನ್ಯೂ ಕಲೆಕ್ಟ್ ಮಾಡಿ ಮಹಾನಗರ ಪಾಲಿಕೆಯನ್ನ ಸದೃಢ ಮಾಡಿ ಆ ನಿಟ್ಟಿನೊಳಗೆ ಬೇಕಾದಂತಹ ಸಹಾಯ ಸಹಕಾರ ಕೊಡ್ತಕ್ಕಂಥದ್ದು ನಾವು ಸಂಘ ಸಂಸ್ಥೆ ವತಿಯಿಂದ ಮಾಡ್ತೇವೆ. ನಮ್ಮ ಬೆಳಗಾವಿ ಜಿಲ್ಲೆಯ ನಾಯಕರಾದಂತಹ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ನಾವು ಭೇಟಿಯಾಗಿ ಈ ಮಹಾನಗರ ಪಾಲಿಕೆ ದೃಢ ಮಾಡಿ ಇದಕ್ಕೊಂದು ಸಂಪನ್ಮೂಲ ಹೆಚ್ಚಿನ ಅನುಕೂಲ ಮಾಡತಕ್ಕಂತ ಮಾತುಗಳು ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿ 2 ಮಾತು ಮುಗಿಸ್ತೀವಿ. ಇನ್ನು ಪತ್ರಕರ್ತ ಮೆಹಬೂಬ್ ಮಕಾಂದಾರ್ ಮಾತನಾಡಿ, ಬೆಳಗಾವಿ ನಗರದಲ್ಲಿ ನಿರ್ವಹಿಸ್ತಾ ಇರುವ ಪತ್ರಕರ್ತರಿಗೆ ಪಾಲಿಕೆಯಿಂದ ವರ್ಷಕ್ಕೆ 3 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಕೊಡುತ್ತಿದ್ದೀರಿ, ಅದನ್ನ 5 ಲಕ್ಷಕ್ಕೆ ಏರಿಸಬೇಕು ಹಾಗೂ ತಂದೆ ತಾಯಿಗೂ ಅದು ಅನ್ವಯವಾಗುವಂತೆ ಸ್ಟಾರ್ ಇನ್ಶೂರೆನ್ಸ್ ಅವರಿಗೆ ಸೂಚನೆ ನೀಡಬೇಕು. ಬೆಳಗಾವಿ ನಗರಕ್ಕೆ ನೀರು ಪೂರೈಕೆ ಮಾಡುವ ಹಿಡಕಲ್ ಜಲಾಶಯದ ನೀರನ್ನ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯಲು ದೊಡ್ಡ ಪೈಪ್ಲೈನ್ ಅಳವಡಿಸ್ತಾ ಇದ್ದಾರೆ. ಇದು ನೀರಿನ ಕರ ಆಕರಣೆಯಲ್ಲಿ ಪರಿಣಾಮ ಬೀರಲಿದೆ. ಈ ಕುರಿತು ಪಾಲಿಕೆ ವಿಶೇಷ ಸಭೆ ಕರೆದು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಏನ್ ನಡೀತಾ ಇದೆ ಅಂತಂದ್ರೆ, ಹುಬ್ಬಳ್ಳಿ ಧಾರವಾಡದವರು ಇಲ್ಲಿ ವಿಮಾನಗಳನ್ನು ತಗೊಂಡು ಹೋದ್ರು, ಇಲ್ಲಿ ರೈಲ್ವೆಗಳನ್ನು ತಗೊಂಡು ಹೋದ್ರು, ಇಲ್ಲಿ ಕಚೇರಿಗಳನ್ನು ತಗೊಂಡು ಹೋದ್ರು. ಈಗ ಹಿಡಕಲ್ ಡ್ಯಾಮ್ದಿಂದ 200 ಇಂಚಿ ಪೈಪ್ ಹಾಕ್ತಾ ಇದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ 5 TMC ನೀರನ್ನ ಹಿಡಕಲ್ ಡ್ಯಾಮ್ದಿಂದ ಧಾರವಾಡಕ್ಕೆ ಒಯ್ಯುವಂತ ಹುನ್ನಾರ ನಡೀತಾ ಇದೆ. ಅದು ನಿಮ್ದು ವಾಟರ್ ಬಜೆಟ್ ಏನಿದೆಯಲ್ಲ ಅದು ಫೇಲ್ ಆಗ್ತದೆ. ನಾಳೆ ಬೆಳಗಾವಿಗೆ ನೀರು ಕಡಿಮೆ ಬೀಳ್ತದೆ. ಅದಕ್ಕಾಗಿ ಎಲ್ಲ ಮಹಾನಗರ ಸೇವಕರಿಗೆ ಒಂದು ಮನವಿ ಮಾಡ್ಕೋತೀನಿ, ನೀವು ಒಂದು ವಿಶೇಷವಾದಂತಹ ಸಭೆ ಕರ್ರಿ. ಇದು ಬಜೆಟ್ ಮೀಟಿಂಗ್ ಮುಗಿದ ಕೂಡಲೇ ಅದಕ್ಕೆ ಅಪೋಸ್ ಮಾಡ್ರಿ. ಇಲ್ಲಾಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋವು ಅನುಭವಿಸ್ಬೇಕಾಗತ್ತೆ, ತೊಂದರೆ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ಒಂದು ವಿಶೇಷವಾದಂತಹ ಸಭೆಯನ್ನು ಕರೆದು ನೀವು ಅದನ್ನ ಪರಾಭಾಸ ಮಾಡಿ ನೀವು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯಲ್ಲಿ ಕಳಿಸ್ರಿ. ನಮ್ದು ವಿರೋಧ ಇದೆ, ಅದಕ್ಕೆ ನಾವು ನೀರು ಕೊಡುವುದಿಲ್ಲ, ನಮಗೆ ನೀರು ಸಾಕಾಗುದಿಲ್ಲ ಅಂತ ಹೇಳಿ. ಇನ್ನು ದಲಿತ ಮುಖಂಡ ಮಲೇಶ್ ಚೌಗುಲೆ ಮಾತನಾಡಿ, ನಗರದಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿವೆ, ಆದರೆ ಯಾರೂ ಪಾಲಿಕೆಗೆ ತೆರಿಗೆ ತುಂಬುತ್ತಾ ಇಲ್ಲ. ಪಾಲಿಕೆಯ ವ್ಯಾಪ್ತಿಯಲ್ಲಿನ ಮಳಿಗೆಯಿಂದ ಸರಿಯಾದ ತೆರಿಗೆ ಆಕರಣೆಯಾಗ್ತಾ ಇಲ್ಲ. ತೆರಿಗೆ ವಂಚನೆ ಮಾಡುವವರ ವಿರುದ್ಧ ಕ್ರಮ ಜರುಗಿಸಿ ತೆರಿಗೆ ಆಕರಣೆ ಮಾಡಿಸಿಕೊಳ್ಬೇಕು ಅಂತ ಒತ್ತಾಯಿಸಿದ್ರು. 24.10 ಇದು ದುಡ್ಡು ಪ್ರತಿ ವಾರ್ಡ್ನಲ್ಲಿ ದಲಿತರು ಆ ನಗರಸೇವಕರು ಅವರೊಬ್ರು ಯಾವ್ಯಾವ ಬಡವರು ಇರ್ತಾರಲ್ಲ, ಕಾರ್ಬಾರ್ ಇರ್ತಾರ, ಅಂತ ರಿಕಮೆಂಡೇಶನ್ ಮಾಡ್ತಿದ್ದಾಗ ಕನ್ಸಿಡರ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಹೋಗ್ತೈತಿ, ಎಲ್ಲೋ ಒಂದ್ ಕಡೆ ಹೋಗ್ತದೆ. ಹಂಗೆ ಮಾಡಕ್ ಹೋಗ್ಬಿಡಿ. ಮುಂದೆ ಮಾಡಿದ್ರೆ
400 ಡೈರೆಕ್ಟ್ ಮೇಲೆ ಕೇಸ್ ಹಾಕೋ ಪಾಲಿ ಬರ್ತಾ ಇದೆ. 58 ವಾರದಲ್ಲಿ SST ಜನ ಏನಾದ್ರು ಎಲ್ಲಿ ಹೆಚ್ಚಿಗೆ ನೀವು ದುಡ್ಡು ಹೆಚ್ಚಿಗೆ ಖರ್ಚು ಮಾಡಿ. ಎಲ್ಲೆಲ್ಲೋ ಒಂದೊಂದು 2 ಮನೆ ಇರ್ತಾವೆ, 4 ಮನೆ ಇರ್ತಾವೆ, 10 ಮನೆ ಇರ್ತಾವೆ. ಅಲ್ಲಂತೂ ಬೆನಿಫಿಟ್ ಯಾವುದೇ ರೀತಿ ಹೋಗ್ಬೇಕಲ್ಲ. ಯಾಕಂದ್ರೆ ಜೋಬಡಿದಲ್ಲಿ ಇದ್ದವಾಗ 24.10 ಹೋಗೋದು. 18% ಇದ್ದಾಗ ನಾವು ಮೊದಲ ಎಲ್ಲ ಮಾನ್ಯಗಳ ಬಗ್ಗೆ ನಾವು ಇವತ್ತು ಸುಭಾಷ್ ಜಾಧವ್ರನ್ನು ನೆನೆಸ್ಬೇಕಾಗ್ತೈತಿ, ಸಂಭಾಜಿ ಪಾಟೀಲ್ ನೆನೆಸ್ಬೇಕಾಗ್ತೈತಿ. 18% ದುಡ್ಡುಗಳು ಅವರು ಟೀಮ್ ಮಾಡ್ಕೊಂಡು ಆ ಕಾಲನಿಗೆ ವಿಸಿಟ್ ಮಾಡಿ ಅಲ್ಲೇ ಜನರಿಗೆ ಹಾಕೊಟ್ರು. ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಇಲ್ಲಿ ಎಷ್ಟೇ. ಇನ್ನು ನಾಮನಿರ್ದೇಶಿತ ಪಾಲಿಕೆಯ ಸದಸ್ಯ ದಿನೇಶ್ ನಾಸಿಪುಡಿ ಮಾತನಾಡಿ, ಪಾಲಿಕೆಯ ಆದಾಯ ಸೋರಿಕೆ ಎಲ್ಲಿ ಆಗ್ತಾ ಇದೆ ಎನ್ನುವುದು ಅಧಿಕಾರಿಗಳಿಗೆ ಸರಿಯಾಗಿ ಗೊತ್ತಿದೆ. ಪಾಲಿಕೆಯ ವಾಣಿಜ್ಯ ಮಂಡಳಿಗಳು ಸಾಕಷ್ಟು ಅಂಗಡಿಗಳು ಇವೆ. ಅವುಗಳಿಂದ ತೆರಿಗೆ ಸಂಗ್ರಹ ಮಾಡಿ ಪಾಲಿಕೆಯ ಆದಾಯ ದ್ವಿಗುಣ ಮಾಡಿಕೊಳ್ಳಬಹುದು ಎಂದರು. ವಿನೋದ್ ಕೋಲ್ಕಾರ್, KMN ಕನ್ನಡ ನ್ಯೂಸ್, ಬೆಳಗಾವಿ.